ನೋಡಿ, ನಮ್ಮ ವಿಷ್ಣು ಅಪ್ಪಾಜಿ ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ ಇದು. ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ 14 ವರ್ಷ ಆಯ್ತು. ಇವತ್ತಿಗೆ ಇನ್ನೂ ಸಮಸ್ಯೆ ಬಗೆಹರಿದಿಲ್ಲ. ಈ ವಿಷಯವಾಗಿ ನಾವು ಏನು ಅಭಿಮಾನ್ ಸ್ಟುಡಿಯೋ ಮಾಲೀಕರ ಮೇಲೆ ನಮ್ಗೆ ಅಪಾರವಾದ ಗೌರವ ಇದೆ. ಅವರು ಅವತ್ತು 2017ರಲ್ಲಿ ತುಂಬಾ ಪ್ರೀತಿಯಿಂದ 10 ಗುಂಟೆ ದಾನವಾಗಿ ಬರ್ಕೊಡ್ತೀವಿ ರಾಜಗೌಡ್ರೆ ಅಂತ ಹೇಳಿದಾಗ DC ವಿ ಶಂಕರ್ ಅವ್ರ ಹತ್ರ ನಾನು ಮಾತಾಡಿ, ಯಾಕೆಂದ್ರೆ 2009ರಿಂದ 2016ವರೆಗೂ ಸಮಸ್ಯೆ ಬಗೆಹರಿದಿಲ್ಲ. ಇವ್ರು ತಪ್ಪು ಮಾಡಿದ್ರೆ ಅವ್ರು ತಪ್ಪು ಮಾಡಿದ್ರೆ ಇವರು. ಸರ್ಕಾರ ಎಲ್ಲ ಡಿಸೈಡ್ ಆಗಿತ್ತು. 2 ಎಕರೆ ತಗೊಳಕ್ಕೆ 2.25 ಎಕರೆ ಸರ್ವೆ ಮಾಡಿದ್ದಕ್ಕೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಸ್ಟೇ ತಂದ್ರು. ನಿಮಗೆ ಭಾರತಿ ವಿಷ್ಣುವರ್ಧನ್ ಅವತ್ತು ನನ್ನ ಕಾಲ ನನಗೂ 6 ವರ್ಷ ಸಾಕಾಗಿದೆ ಅಂತ ಮೈಸೂರಿಗೆ ಹೋದ್ರು. 2016ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಲ್ಲಿ ಜಾಗ ಕೊಡ್ತಾರೆ. HD ಕೋಟೆ ಹಾಲ್ದೂರ್ ಗ್ರಾಮ 5 ಎಕರೆ ಜಾಗ ಕೊಡ್ತಾರೆ. ಅದು 5 ವರ್ಷ ಹೈಕೋರ್ಟ್ಗೆ ಹೋಗುತ್ತೆ. ಅಲ್ಲೂ ನಾವು ಉಪವಾಸ ಸತ್ಯಾಗ್ರಹ ಮಾಡಿ ಹೋರಾಟ ಮಾಡಿ ಎಲ್ಲ ಮಾಡಿದ್ವಿ. ಕ್ರಮೇಣ 2029 ಜನವರಿ 29ಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ SR ಬೊಮ್ಮಾಯಿ ಅವರು ಉದ್ಘಾಟನೆ ಮಾಡ್ತಾರೆ, ಲೋಕಾರ್ಪಣೆ ಮಾಡ್ತಾರೆ. 2016 ಜಾಗ ಕೊಟ್ಟು ಅದು 6 ವರ್ಷ ಆಯ್ತು. ಇದೇನಿದು 2016 ಮೈಸೂರು ಸರ್ಕಾರದಿಂದ ಮಾಡೋ ಸ್ಮಾರಕ, ಸ್ಥಳಾಂತರ ಅಲ್ಲ, ಸರ್ಕಾರದಿಂದ ಮಾಡೋ ಒಂದು ಸ್ಮಾರಕ. ಒಂದು ಗೌರವಾನ್ವಿತ ವ್ಯಕ್ತಿಗೆ ಏನು ಮೇರು ನಟರಿಗೆ ಜಾಗ ಸಮಸ್ಯೆ ಆದಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಲ್ಲಿ ಜಾಗ ಕೊಡ್ತಾರೆ. 5 ಎಕರೆ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರ ಒಪ್ಪಿಗೆ ಮೇರೆಗೆ ಅಲ್ಲಿ ಜಾಗ ಕೊಡ್ತಾರೆ. ಅದು ಒಂದು ಕಡೆ ಆಯ್ತು. ಈ ಅಂತ್ಯ ಸಂಸ್ಕಾರ ಆಗಿದ್ದಾಗ ಸಮಸ್ಯೆ ಯಾರ ಬಗ್ಗೆ ನಾವು ಬಗೆಹರಿಸಬೇಕು? ಅಭಿಮಾನಿಗಳು. ಯಾವ ದೊಡ್ಡ ನಟರುಗಳು ಬಂದಿಲ್ಲ, ಅಪ್ಪಾಜಿ ಜೊತೆ ಇದ್ದವ್ರು ಬಂದಿಲ್ಲ, ಲಾಸ್ಟ್ಗೆ ಮನೆಯವರು ಬಂದಿಲ್ಲ ನಮ್ಮ ಸಹಕಾರಕ್ಕೆ. ನಾನೊಬ್ಬ ಅಭಿಮಾನಿಯಾಗಿ ಅಭಿಮಾನ್ ಸ್ಟುಡಿಯೋ ಮಾಲೀಕರನ್ನ ಅವ್ರ ಕಾಲಿಗೆ ಬಿದ್ದಿದ್ದೇನೆ, ಅವ್ರ ಕೈ ಕಟ್ಟಿದ್ದೇನೆ. ಯಾಕೆಂದ್ರೆ ಸರ್ಕಾರದ ಮತ್ತೆ ಅವರ ನಡುವೆ ತಿಕ್ಕಾಟ ತುಂಬಾ ಇತ್ತು. ಜಾಗ ಸಮಸ್ಯೆ ಮಾಧ್ಯಮದವರೇ ನಿಮ್ಗೆ ಗೊತ್ತಿದೆ, ಇದು ತುಂಬಾ ಸಮಸ್ಯೆ ಇತ್ತು. DC ಇವ್ರ ಹತ್ರ ಮಾತಾಡ್ಕೊಂಡು ಅಭಿಮಾನ್ ಸ್ಟುಡಿಯೋ ಮಾಲೀಕರಾದ ಗಣೇಶ್ ಕಾರ್ತಿಕ್ ಅವ್ರ ಹತ್ರ ಮಾತಾಡ್ಕೊಂಡು ನಾನು DC ಅವ್ರ ಹತ್ರ ಹೋಗ್ತೀನಿ, ವಿ ಶಂಕರ್ ಅವ್ರ ಹತ್ರ. ಇಲ್ಲಪ್ಪ ಅವ್ರು ಆಗೋದಿಲ್ವಲ್ಲಪ್ಪ, ನಾವೇನ್ ಮಾಡ್ಲಿ, ಮೈಸೂರು ಸರ್ಕಾರ ಮಾಡ್ತೇವೆ, ಇಲ್ಲ ನಾನು ಅವ್ರ ಕಾಲಿಗೆ ಬೀಳ್ತೀನಿ, ಇದೆಲ್ಲ ಮಾಡ್ಬೇಡಿರಿ ಕೊಡ್ರಿ ನೀವು. ಏನ ಸರ್ ಅವ್ರು ದಾನವಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನ್ ಅವ್ರ ಸಮಸ್ಯೆ ಬಗೆಹರಿಸಿ ಅವರು ಮೇರು ಕಲಾವಿದರು ಬಾಲಣ್ಣವರು ಅವ್ರಿಗೂ ಒಂದು ಸಹಕಾರ ಕೊಟ್ಟು ಒಂದು ಮೀಟಿಂಗ್ ಕರೆದು ಒಂದು ಸಮಸ್ಯೆ ಬಗೆಹರಿಸಿ ಅಂತ ಅವ್ರನ್ನ ಕಾಡಿ ಬೇರ್ಕೊಳ್ತೀನಿ. ಲಾಸ್ಟ್ಗೆ ಕೊನೆಗೆ ಒಂದು 5-6 ಸಾರಿ ಮೀಟಿಂಗ್ ಆಗುತ್ತೆ ಜಿಲ್ಲಾಧಿಕಾರಿನಲ್ಲಿ. ಮೀಟಿಂಗ್ ಆಗಿ ಲಾಸ್ಟ್ ಏನಾಗುತ್ತೆ, ಅಭಿಮಾನ್ ಸ್ಟುಡಿಯೋ ಮಾಲೀಕರು ಕಂದಾಯ ಭವನ ಏನಿದೆ ಜಿಲ್ಲಾಧಿಕಾರಿಗಳ ಸಭೆ ಒಂದು ದೊಡ್ಡ ಮಟ್ಟದಲ್ಲಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ನಮ್ಮ ವಿಷ್ಣು ದತ್ತಪುತ್ರವರು ಭಾಗವಹಿಸಿರ್ತಾರೆ, ನಮ್ಮ ವಿಷ್ಣು ಸೇನಾ ಸಂಘಟನಾ ಪದಾಧಿಕಾರಿಗಳು ಭಾಗವಹಿಸಿರ್ತಾರೆ, ವಿಷ್ಣುವರ್ಧನ ಪ್ರತಿಷ್ಠಾನದವರು, ಕಂದಾಯ ಇಲಾಖೆದವರು, ಜಿಲ್ಲಾಧಿಕಾರಿ, ತಹಸೀಲ್ದಾರ್ ಸಮ್ಮುಖದಲ್ಲಿ ಅಭಿಮಾನ್ ಸ್ಟುಡಿಯೋ ಮಾಲೀಕರು 10 ಗುಂಟೆ ಜಾಗವನ್ನ ಬರ್ಕೊಡ್ತಾರೆ. ಎಲ್ಲ ಒಪ್ಕೊಂತಾರೆ. ಯಾವಾಗ 2017 ಡಿಸೆಂಬರ್ 5ನೇ ತಾರೀಕು 10 ದಿವಸಗಳಾದ್ಮೇಲೆ DC ವಿ ಶಂಕರ್, ತಹಸೀಲ್ದಾರ್ ಮಂಜಪ್ಪ ಈ ಸ್ಥಳಕ್ಕೆ ಬಂದು ಸರ್ವೆ ಮಾಡಿ ಲೆಕ್ಕ ಹಾಕಿ ಸನ್ಮಾನ್ಯ ಅಭಿಮಾನ್ ಸ್ಟುಡಿಯೋ ಮಾಲೀಕರಾದ ಕಾರ್ತಿಕ್ ಅವರು ಇರ್ತಾರೆ. ಅವ್ರ ಸಮ್ಮುಖದಲ್ಲಿ ಅಳತೆ ಮಾಡಿ 10 ಗುಂಟೆ ದಾನವಾಗಿ ಎಲ್ಲ ಅಳತೆ ಮಾಡ್ಕೊಂಡು ಹೋಗ್ತಾರೆ. ಇವರು ಬಂದಿದ್ರು, DC ಅಧಿಕಾರಿ ಬಂದಿದ್ರು. ಎಲ್ಲ ಒಂದು ಮಟ್ಟಕ್ಕೆ ಎಲ್ಲ ಒಂದು ಯಶಸ್ವಿಯಾಗಿ ಆಯ್ತು. ಎಲ್ಲ ಆಗಿತ್ತು. ಸರ್ವೆ ಮಾಡಿದ್ರಷ್ಟೇ. ಆಗ ಬೇರೆ ಒಂದು ಸರ್ಕಾರ ಬರುತ್ತೆ, ಕುಮಾರಸ್ವಾಮಿ ಅವ್ರಿಗೂ ಮನವಿ ಕೊಡ್ತೀನಿ ನಾನು. ಅವರು ಒಂದೆರಡು ಮನವಿ ಕೊಟ್ಟಾಗ ಏನ್ ಸರ್ವೆ ಮಾಡಿದ್ರು ಆ ದಾಖಲೆಯನ್ನು ಬಿಡುಗಡೆ ಮಾಡ್ತಾರೆ. ಅಲ್ಲಿಗೆ ಕೆಲಸ ಅಷ್ಟಿಗೆ ಸ್ಟಾಪ್ ಆಗಿರುತ್ತೆ. ಯಾರು ಇದ್ರ ಬಗ್ಗೆ ಗಮನ ಕೊಡಲ್ಲ. ಯಾಕೆಂದ್ರೆ ಸ್ಮಾರಕನೂ ಅಲ್ಲಿ ನಿರ್ಮಾಣ ಆಗಿಲ್ಲ, ಲೋಕಾರ್ಪಣೆ ಆಗಿಲ್ಲ. ಇದು ಹೆಂಗ್ ಮಾಡ್ಕೊಡ್ತಾರೆ? ಇದೇ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ನಿಮ್ಮ ಸರ್ಕಾರಗಳು 2009ರಿಂದ 2016ವರೆಗೂ ಅಭಿಮಾನ್ ಸ್ಟುಡಿಯೋದಲ್ಲಿ ನೀವು ಸ್ಮಾರಕ ಮಾಡ್ಲಿಲ್ಲ. ಅಲ್ಲಿ ಜಾಗ ಕೊಟ್ರಿ 16ರಲ್ಲಿ. ಇನ್ನೂ ಅದು ಹೈಕೋರ್ಟ್ಗೆ ಹೋಗಿದೆ. ನಾನು ಏನ್ ಮಾಡ್ಬೇಕು? ಅಭಿಮಾನಿಗಳು ಬರ್ತಾರೆ, ಅವ್ರ ಅಭಿಮಾನ, ನಾನು ಅವ್ರು ತಡೆಯಲ್ಲ. ಫಸ್ಟ್ ನಿಮ್ ಸರ್ಕಾರದಿಂದ ಲೋಕಾರ್ಪಣೆ ಮಾಡಿ ಇದು ಮಾಡ್ಕೊಡಿ ಅಂತ ಹೇಳ್ತಾರೆ DC ವಿ ಶಂಕರ್ಗೆ. DC ವಿ ಶಂಕರ್ ನನಗೆ ಕರೆಸ್ಕೊಂಡು, ನೋಡಪ್ಪ ಇಷ್ಟೆಲ್ಲ ಕೆಲಸ ಆಗಿದೆ, ರೆಕಾರ್ಡ್ ಆಗಿದೆ, 10 ಗುಂಟೆ ಅಭಿಮಾನಿಗಳಿಗೆ ಯಾವುದೇ ಸಮಸ್ಯೆ ಇಲ್ಲ, ರೆಕಾರ್ಡ್ ಆಗಿದೆ, ಬರ್ಕೊಟ್ಟಿದ್ದಾರೆ, ನಾವು DC ಬಂದಿದ್ದೀವಿ, ಸರ್ವೆ ಮಾಡಿದ್ವಿ, ಎಲ್ಲ ಸಮಸ್ಯೆ ಇಲ್ಲ, ನೀವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಿಧಾನಕ್ಕಾಗತ್ತೆ, ನೀವು ಆರಾಮಾಗಿರಿ ಅಂತ ಒಂದು ಭರವಸೆ ಕೊಡ್ತಾರೆ DC ವಿ ಶಂಕರ್. ಅವತ್ತಿಂದ ಇವತ್ತಿನವರೆಗೂ ಅವ್ರು ಭರವಸೆ ಕೊಟ್ಟು ನಾನು ಸುಮ್ಮನಿರಲಿಲ್ಲ. 2017ರಲ್ಲಿ ಸಿದ್ದರಾಮಯ್ಯನವರು, 2018ರಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, 2019-20ರಲ್ಲಿ ಯಡಿಯೂರಪ್ಪನವರು, 2021-22ರಲ್ಲಿ ಬೊಮ್ಮಾಯಿ ಅವರು, ಈಗ 2023 2 ಸಾರಿ ಸಿದ್ದರಾಮಯ್ಯ ಮನವಿ ಕೊಟ್ಟಿದ್ದೀನಿ. ಏನು 10 ಗುಂಟೆ ಜಾಗನ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಕರೆದು ಸಮ್ಮುಖದಲ್ಲಿ ಆದೇಶ ಮಾಡಿ ನೀವು ವಿಷ್ಣುವರ್ಧನ ಪ್ರತಿಷ್ಠಾನಕ್ಕೆ ವಹಿಸ್ಕೊಳ್ಳಿ, ಇಲ್ಲ ಅಂದ್ರೆ ಅಭಿಮಾನ್ ಸ್ಟುಡಿಯೋ ಸುಪರ್ದಿಗೆ ವಹಿಸಿ. ನಮ್ಗೆ ಅಭಿಮಾನಿಗಳಿಗೆ ಏನ್ ಬೇಕು ನೋಡಿ, ಈ ತರ ಪುಣ್ಯ ಸ್ಮರಣೆ ಒಂದು ಕಾರ್ಯಕ್ರಮ, ಸೆಪ್ಟೆಂಬರ್ 18 ಒಂದು ಕಾರ್ಯಕ್ರಮ ಮಾಡಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡಿ.
ನಾವು ಅಷ್ಟೇ ಕೇಳ್ತಾ ಇರೋದು. ಯಾರನ್ನ? ಸರ್ಕಾರನ. ಸರ್ಕಾರ ಇಲ್ಲಿಗೆ ಒಂದು ಅಭಿಮಾನ ಸ್ಟುಡಿಯೋ ಮಾಲೀಕರು, ಮೇರು ನಟ ಬಾಲಣ್ಣ ಅವರ ಒಂದು ಕುಟುಂಬನ ಇಲ್ಲಿವರೆಗೂ 5 ಜನ ಮುಖ್ಯಮಂತ್ರಿ, 7 ಜನ ಡಿಸಿ ಕರೆದಿದ್ದೀನಿ. ಡಿಸಿ ಒಂದು ಸಭೆ ಬಂದಿದ್ ಬಿಟ್ರೆ ವಿ ಶಂಕರ್ ಸಭೆ ಬಂದಿದ್ರೆ ಮಾಲೀಕರು ಅವತ್ತು ಇಲ್ಲಿವರೆಗೂ ಬಂದಿಲ್ಲ. ಯಾವುದೇ ಮುಖ್ಯಮಂತ್ರಿಗಳು ಅವ್ರಿಗೆ ಗೌರವ ಕೊಟ್ಟು, ಅಭಿಮಾನ ಸ್ಟುಡಿಯೋ ಮಾಲೀಕರನ್ನ ಒಂದು ಗೌರವ ಕೊಟ್ಟು ಒಂದು ಸಭೆಗೆ ಆಹ್ವಾನ ಮಾಡಿ, ನೀವು ಕಲಾವಿದರು ಹಿರಿಯಣ್ಣ ಬಾಲಣ್ಣ ಯಾರು 65ರಲ್ಲಿ ಒಂದು ಸ್ಥಾಪನೆ ಮಾಡಿ ಒಬ್ಬ ಮೇರು ಕಲಾವಿದರು ಅವ್ರು ಸ್ಥಾಪನೆ ಮಾಡಿದ್ದು ಇದು ಸ್ಟುಡಿಯೋ. ಇದು ಮೊಟ್ಟ ಮೊದಲ ಏಕೈಕ ವ್ಯಕ್ತಿ ಅವರು. ಅವ್ರನ್ನ ಕರೆದಿ, ಅವ್ರ ಕುಟುಂಬ ಕರೆದಿ, ಏನೋ ಸ್ಮಾರಕ ಇಲ್ಲ ಆಗಿಲ್ಲ ಆಯ್ತು, ಇದು ಸಮಸ್ಯೆ ಅಭಿಮಾನಿಗಳು ಬರ್ಸ್ಕೊಡಿ ಅದೇನಿದ್ ಮಾಡ್ಬಿಟ್ಟು ಒಂದು ತೀರ್ಮಾನ ಮಾಡೋದಾಗಲ್ವಾ? ಯಾವುದೇ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಜವಾಬ್ದಾರಿ ತಗೊಂಡಿಲ್ಲ. ನಾನು ಎಲ್ಲಾ ಮುಖ್ಯಮಂತ್ರಿ ಡಿಸಿಗಳು ಮನವಿ ಕೊಟ್ಟಿದ್ದೀನಿ. ಇವತ್ತು ನಾನು ಹೈಕೋರ್ಟ್ಗೆ ಹೋಗಿದ್ದೆ 2023 ಜನವರಿನಲ್ಲಿ. ಅಭಿಮಾನ ಸ್ಟುಡಿಯೋ ಮಾಲೀಕರಿಗೆ ಬೇಜಾರಾಗಿ ಅವರು ಯಾವುದೋ ಕಾರಣಾಂತರಗಳಿಂದ ನಾವು ಬರ್ಕೊಟ್ಟಿಲ್ಲ ಅಂತ ಹೇಳ್ತಾರೆ ಕೋರ್ಟ್ ಅಲ್ಲಿ. ಅವ್ರ ಪಾಪ ಏನೋ ಪ್ರಾಬ್ಲಮ್ ಆಗಿದೆ, ತುಂಬಾ ತೊಂದರೆಗಳಾಗಿದೆ, ನಾನೆಲ್ಲ ಬಹಿರಂಗವಾಗಿ ಹೇಳ್ಕೊಳ್ಳಲ್ಲ. ಅವ್ರ ಕಾರಣ ಆಗಿದೆ. ಆಮೇಲೆ ನಾನು ಕೋರ್ಟ್ಗೆ ಹೋದೆ ದಾಖಲೆಗಳಿಕೊಂಡು. ಕೋರ್ಟ್ ಆಗಸ್ಟ್ 21, 2023 ಜಡ್ಜ್ಮೆಂಟ್ ಕಾಪಿ ಕೊಡುತ್ತೆ. ಏನು ಒಂದು ಸತತ 8 ವರ್ಷಗಳ ಡಿ.ಸಿ.ವಿ. ಶಂಕರ್ ಕೇಸ್ ಹಾಕಿರ್ತಾರೆ, ಅದು ಒಂದು 7 ವರ್ಷಗಳ ಕೇಸ್ ನಡೀತಾ ಇರ್ತದೆ. ಅಂತಿಮ ತೀರ್ಪು ಕೊಡ್ತಾರೆ. ಏನ್ ತೀರ್ಪು? ಸರ್ಕಾರದಿಂದ 5.5 ಎಕರೆ ಜಾಗ ಸ್ಮಾರಕ ನಿರ್ಮಾಣ ಮಾಡಿದೆ. ಹಾಗಾಗಿ ಸರ್ಕಾರ ಅಭಿಮಾನ ಸ್ಟುಡಿಯೋ ಮಾಲೀಕರ ಹತ್ರ ಏನು 2 ಎಕರೆ ತಗೊಂಡಿದ್ರು ಅದನ್ನ ವಾಪಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕೇಸ್ನ ನಾವು ಕ್ಲೋಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಕ್ಲೋಸ್ ಮಾಡ್ತಾರೆ. ನಮ್ದು ಹತ್ಕೊಂಡ್ರೆ ನಮ್ಮ ಮುಖ್ಯರು ಏನ್ ಮಾಡ್ತಾರೆ ನೋಡಿ, ಹಿಂಗೆ ಅವ್ರು ಬರ್ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಸರ್ಕಾರ ಸರ್ವೆ ಮಾಡಿದೆ. ಇಷ್ಟೆಲ್ಲ ಆಗಿದೆ, ನಮ್ಗೆ ನ್ಯಾಯ ಒದಗಿಸ್ಕೊಡಿ. ಇಲ್ಲ, ಇದು ನಾವು ಈ ಕೇಸ್ಗೂ ನಾವು ತೀರ್ಪು ಕೊಡಕ್ ಬರಲ್ಲ, ನಾವು ಕೇಸ್ನೇ ಕ್ಲೋಸ್ ಮಾಡ್ತಾ ಇದೀವಿ. ನೀವೇನಿದ್ರು ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮತ್ತೆ ಏನ್ ಸಂಬಂಧಪಟ್ಟ ಇಲಾಖೆಗೆ ನೀವು ನಿಮ್ಮ ಅಳುದನ್ನ ತೋರಿಸ್ಕೊಂಡು ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ನಮ್ಗೆ 10 ಗುಂಟೆಯನ್ನ ಉಲ್ಲೇಖ ಮಾಡಿ ಆದೇಶ ಹೊರಡಿಸುತ್ತೆ. ಅಲ್ಲಿಗೆ ಅಭಿಮಾನ ಸ್ಟುಡಿಯೋ ಕೇಸ್ ಮುಗೀತು. ನಾನೇನ್ ಮಾಡಿದೆ, ಅದಾದ್ಮೇಲೆ 2 ತಿಂಗಳಿಂದ ಮುಖ್ಯಮಂತ್ರಿ ಅವರಿಗೆ 2 ಸಾರಿ, ಡಿ.ಸಿ.ಎಂ.ಗೆ 1 ಸಾರಿ, ಕಂದಾಯ ಇಲಾಖೆ ಕಾಟೇರ ಅವರಿಗೆ, ಕವಿತಾ ರಾಣಿ ಅವರಿಗೆ, ವಿಷ್ಣುವರ್ಧನ ಪ್ರತಿಷ್ಠಾನ ಸದಸ್ಯ ಕಾರ್ಯದರ್ಶಿಗಳು ವಿಜಯಾನಂದ್ ಅವರಿಗೆ, ಜಿಲ್ಲಾಧಿಕಾರಿ ದಯಾನಂದ್ ಅವರಿಗೆ, ತಹಸೀಲ್ದಾರ್ ಶ್ರೀನಿವಾಸ್ ಅವರಿಗೆ, ವಿಭಾಗಾಧಿಕಾರಿಗಳು, ಕನ್ನಡ ಸಂಸ್ಕೃತಿ ಇಲಾಖೆ ಎಲ್ರಿಗೂ ಮನವಿ ಕೊಟ್ಟಿದ್ದೀನಿ. ಆದ್ರೆ ನಮಗೆ ಅವ್ರ ಎರಡೇ ನಾನು ಕೇಳಿದ್ದ ಆದೇಶನ ಅವ್ರಿಗೆ ಸರ್ಕಾರಕ್ಕೆ, ನಮ್ಗೆ 10 ಗುಂಟೆನಲ್ಲಿ ಪೂಜೆ ಮಾಡಕ್ಕೆ ಅವಕಾಶ ಮಾಡ್ಕೊಳ್ಳಿ. 10 ಗುಂಟೆ ಬಗ್ಗೆ ಅಭಿಮಾನ ಸ್ಟುಡಿಯೋ ಮಾಲೀಕರನ್ನು ಕರೆದಿ ಒಂದು ಆದೇಶ ಮಾಡಿ. 2 ಬೇಡಿಕೆಗೆ 1 ಬೇಡಿಕೆಗೆ ಪೂಜೆ ಮಾಡಕ್ಕೆ ನಮ್ಗೆ ಜಿಲ್ಲಾಧಿಕಾರಿಗಳು ಅವಕಾಶ ಮಾಡಿಕೊಟ್ರು. ಪೂಜೆ ಮಾಡ್ತಾ ಇದೀವಿ ಸರ್. ಇಷ್ಟು ಸ್ಟೋರಿ. ಇದು ಸತತ 7 ವರ್ಷಗಳ ಸ್ಟೋರಿ. ಇವತ್ತು ನೋಡಿ, ನಮ್ಮ ವಿಷ್ಣುಜಿ ಅವರ ದತ್ತುಪುತ್ರ ಅವ್ರಿಗೆ ಅಗ್ನಿಸ್ಪರ್ಶ ಮಾಡಿದ್ದು ಸುಮಾರು 35 ವರ್ಷ ಇದ್ರು. ಅವ್ರ ತಾಯಿಯವರೆಗೂ ಅಗ್ನಿಸ್ಪರ್ಶ ಮಾಡಿದ್ರು. ನಾನು ಎಲ್ಲಿ ಪೂಜೆ ಮಾಡ್ಕೊಂಡ್ ಬಂದಿದ್ದೀನಿ, ನಾನು ಅವ್ರ ಕೈಲೇ ಮೊದಲೇ ಪೂಜೆ ಮಾಡಿಸೋದು. ನಾವು ಇರೋದು ಇಷ್ಟು ಸಮಸ್ಯೆ ಇದೆ. ಇವತ್ತೇನು ನಮ್ಮ ಗೌರವಾನ್ವಿತ ನಮ್ಮ ರಮೇಶ್ ಅವರು ಬಂದಿದ್ದಾರೆ, ಬಿ.ವೈ. ರಮೇಶ್, ನಮ್ಮ ಬಿಳೆಕಳ್ಳಿ. ಇವತ್ತು ಅವರು ಒಂದು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಟ್ರಸ್ಟ್ಗೆ ಗೌರವಯುತವಾಗಿ ನಮಗೆ ಏನು ಇವತ್ತು ನಾವು ಕೋರ್ಟ್ಗೆ ಹೋಗಿದ್ದೀವಿ, ಎಲ್ಲದಕ್ಕೂ ಸಹಕಾರ ಮಾಡ್ತಾ ಇದ್ದಾರೆ. ಈ ಹೂವಿನ ಅಲಂಕಾರನು ಎಲ್ಲ ಅವರೇ ಮಾಡಿಸಿದ್ದು. ಇವತ್ತು ಹಿಂಗೆ ಕೆಲವರೆಲ್ಲ ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು 5-6 ಜನ ರಾಜ್ಯಾದ್ಯಂತ ಒಂದು 5 ಜನ ಲೀಡರ್ಗಳು ನಮ್ಮ ಕೆಲಸಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ.